ದೇವಿ ಸ್ವಲ್ಪೊತ್ತು ನಿದ್ರೆ ಮಾಡಿ ರೆಸ್ಟ್ ತಕೊಂಡು ಮಂಚದ ಮೇಲಿಂದ ಮೆಲ್ಲ ಎತ್ಕೊಂಡು ಕೂತ್ಕೊಂಡ್ಲು. ಆಗ ಹಾಲ್ನಿಂದ ಅವಳ ಗಂಡ, ಈಗಾಗ್ಲೇ ಇವಳಿಗೆ ಹೊರಗಿನ ತಿಂಡಿ ತಿಂದ್ರೆ ಮೈಗೆ ಸರಿ ಆಗ್ತಾ ಇಲ್ಲ. ಈ ಸಮಯದಲ್ಲಿ ಇವಳು ಫುಡ್ ರಿವ್ಯೂ ಅಂತ ಹೊರಗೋಗಿ ಚೆನ್ನಾಗಿ ತಿಂದು ಬಂದಿದ್ದಾಳೆ. ಈಗ ಮೈ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾಳೆ. ಹಾ, ಏನ್ ಹೇಳೋದು, ನನ್ ಪರಿಸ್ಥಿತೀಗ ತಳಕಂಬಳಕ ಆಗ್ಬಿಟ್ಟಿದೆ ಅಂತ ಅವನಲ್ಲವನು ಹೇಳ್ತಾ ಇದ್ದ. ತಕ್ಷಣ ಮಂಚದಿಂದ ಎದ್ಕೊಂಡು ದೇವಿ ನಡ್ಕೊಂಡು ಗಂಡನತ್ರ ಬಂದ್ಲು. ಏನು ಏನಂದಿದಿರಾ ಅಂತ ಸ್ವಲ್ಪ ಕೋಪದಲ್ಲೇ ಕೇಳಿದ್ಲು. ಅವಳಾತರ ಕೋಪದಲ್ಲಿ ಕೇಳಿದ್ದು ಕೇಳಿ ಯಾಕೀ ತರ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಾ ಇದ್ದಾಳೆ ಅನ್ಕೊಂಡ. ನಾನೇನ್ ಹೇಳಿಲ್ವೇ? ಇಲ್ಲ, ಹೇಳಿದ್ರಾ. ನೀವು ನನ್ ಬಗ್ಗೆ ಹೇಳಿದ್ದು ಕೇಳಿಯೇ ನಾನ್ ಮಂಚದ ಮೇಲಿಂದ ಎತ್ಕೊಂಡು ತಕ್ಷಣ ಹೊರಗ್ ಬಂದೆ. ಸುಳ್ಳು ಹೇಳ್ಬೇಡಿ, ನೀವೀಗ ನಿಜ ಹೇಳಿ. ಅಯ್ಯೋ, ನಾನೇನ್ ಹೇಳಿಲ್ಲಮ್ಮ ಅಂತ ಅವ್ನು ಹೇಳಿದ. ಈಗಾಗ್ಲೇ ಅವಳಿಗೆ ಜಾಸ್ತಿ ತಿಂದ್ರೆ ಮೈಗೆ ಸೇರ್ತಾ ಇಲ್ಲ. ಈ ಸಮಯದಲ್ಲಿ ಇವಳು ಫುಡ್ ರಿವ್ಯೂ ಅಂತ ಹೊರಗೋಗಿ ಫುಲ್ ಆಗಿ ತಿಂದು ಬಂದಿದ್ದಾಳೆ. ಈಗ ಇವಳು ಮೈ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾಳೆ. ಹಾ, ಏನ್ ಹೇಳೋದು, ನನ್ ಪರಿಸ್ಥಿತಿ ಈಗ ತಳ್ಕಂಬಳ್ಕ ಆಗಿದೆ ಅಂತ ಹೇಳಿಲ್ವಾ ನೀವು? ಅವಳಾತರ ಹೇಳಿದ ಕೂಡ್ಲೇ ಇವನಿಗೆ ಏನ್ ಹೇಳೋದು ಅರ್ಥ ಆಗದೆ ಹಾಗೇ ನೋಡ್ತಾ ಇದ್ದ. ಆಮೇಲೆ ಅವನ್ ಹೇಳಿದ, ನಾನ್ ಆ ತರ ಏನ್ ಹೇಳಿಲ್ವೇ, ಹೇಳಿದ್ದೆಲ್ಲ ಹೇಳಿ ನಾನೇನ್ ಹೇಳಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ದೇವಿ ಅನ್ಕೊಂಡ್ಲು. ಆಮೇಲೆ ಅಲ್ಲಿದ್ದ ಸೋಫಾದ್ ಮೇಲೆ ಹೋಗಿ ಕೂತ್ಕೊಂಡ್ಲು. ಸ್ವಲ್ಪೊತ್ತಾದ್ಮೇಲೆ ಅವಳು ಪುನಃ ಅವನನ್ನ ನೋಡಿ ಕೇಳಿದ್ಲು, ಈಗ ನೀವು ನನ್ನನ್ನ ಇವಳಿಗೆ ಹುಚ್ಚಿಡ್ದಿದೆ, ನಾನು ಹೇಳದ್ದನ್ನೆಲ್ಲ ಹೇಳಿದೆ ಅಂತ ಬಂದು ಹೇಳ್ತಾ ಇದ್ದಾಳಂತ ಹೇಳಿದ್ರಲ್ವಾ? ಅವಳು ಹೇಳಿದ್ದನ್ನು ಕೇಳಿದ ವಿಜಯ್ ಅವಳನ್ನ ತೀಕ್ಷ್ಣವಾಗಿ ನೋಡಿದ. ಆಮೇಲೆ ಅವನ್ ಹೇಳಿದ, ನಾನು ಆತರ ಹೇಳಿಲ್ಲ, ಆದ್ರೆ ನಾನದೆಲ್ಲ ನನ್ ಮನ್ಸಲ್ಲಿ ತಾನೇ ಅನ್ಕೊಂಡೆ. ನಾನು ಮನಸ್ಸಲ್ಲಿ ಅನ್ಕೊಂಡದ್ದು ನಿನ್ಗೆ ಹೇಗೆ ಕೇಳ್ಸಿತು? ಅವ್ರು ಇವಳನ್ನ ತಮಾಷೆ ಮಾಡ್ತಾ ಇದ್ದಾರಂತ ಅನ್ಕೊಂಡು ದೇವಿ ಈ ತರ ಹೇಳಿದ್ಲು. ಏನು, ನೀವು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದದ್ದೆಲ್ಲ ನನ್ ಕಿವಿಗೆ ಕೇಳಿಸ್ತಾ ಇದೀಯಾ? ಏನಂತ ಇದ್ದೀರಾ? ಇಲ್ಲಮ್ಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮೊದಲ್ ನೀನು ವೇಗವಾಗಿ ಬಂದು ಕೇಳಿದ್ಯಲ್ವಾ, ಆಗ ಕೂಡ ನಾನು ಮನಸ್ಸಲ್ಲಿ ಅನ್ಕೊಂಡದ್ದನ್ನೇ ನೀನ್ ಬಂದು ಹಾಗೆ ಹೇಳಿದ್ರಾ ಅಂತ ಕೇಳಿದ್ಯಾ. ಈಗ್ಲೂ ನಾನ್ ಮನ್ಸಲ್ಲಿ ಅನ್ಕೊಂಡದ್ದನ್ನೇ ನಿನ್ಗೇನೋ ಕೇಳ್ಸಿದ ತರ ಹೇಳ್ತಾ ಇದೀಯಾ. ನಿನಗೀಗ ಏನಾಗಿದೆ? ಅವನ ತರ ಕೇಳಿದ್ದನ್ನು ದೇವಿ ಕೈಯಿಂದ ನಂಬೋಕೆ ಆಗ್ಲಿಲ್ಲ. ಇವ್ರ್ ಮನ್ಸಲ್ಲಿ ಅನ್ಕೊಂಡದ್ದೆಲ್ಲ ನನ್ಗೆ ಕೇಳಿಸ್ತಾ ಇದೆ ಅಂದ್ರೆ ಖಂಡಿತ ನನ್ಗೇನೋ ಸಮಸ್ಯೆ ಇದೆ ಅಂತ ಅನ್ಸ್ತಾ ಇದೆ. ಇದು ಸುಳ್ಳ ಸತ್ಯನ ಅಂತ ಮೊದಲ್ ನಾನ್ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅನ್ಕೊಂಡ ದೇವಿ ಅವನತ್ರ ಹೇಳಿದ್ಲು. ಸರಿ, ನೀವೀಗ ಏನಾದ್ರೂ ಮನ್ಸಲ್ಲಿ ಅನ್ಕೊಳ್ಳಿ ನೋಡೋಣ, ನನ್ಗದು ಕೇಳಿಸ್ತದಾ ಇಲ್ವಾ ಅಂತ ನೋಡುವ. ಅವನು ಸರಿ ಅಂತ ಹೇಳ್ದ. ಆಮೇಲೆ ಅವಳು ಕೇಳಿದ್ಲು, ಪೆಟ್ರೋಲ್ ರೇಟ್ ಜಾಸ್ತಿ ಆದಕ್ಕೆ ಇನ್ಮೇಲೆ ಸೈಕಲ್ನಲ್ಲೇ ಆಫೀಸ್ಗೆ ಹೋಗ್ಬೇಕನ್ಸತ್ತೆ. ನೀವಿದೇ ತಾನೇ ಈಗ ಮನ್ಸಲ್ಲಿ ಅನ್ಕೊಂಡದ್ದು? ಅದಕ್ಕವನ್ ಹೇಳಿದ, ಅರೆ ಹೌದು, ತುಂಬಾ ಸರಿಯಾಗಿ ಹೇಳಿದ್ಯಾ. ನಾನ್ ಮನ್ಸಲ್ಲಿ ಅನ್ಕೊಂಡದ್ದು ನಿನ್ಗೆ ಕೇಳಿಸ್ತಾ ಇದೆ ಅಂದ್ರೆ ಖಂಡಿತ ನಿನ್ನೊಳಗೆ ಏನೋ ಒಂದು ಅದ್ಭುತ ಶಕ್ತಿ ಇದೆ ಕಾಣ್ಸತ್ತೆ. ಶಕ್ತಿ ಇಲ್ಲ, ಏನೂ ಇಲ್ಲ, ಮೈ ಸರಿ ಇಲ್ಲ ಅಂತ 4 ಮಾತ್ರೆ ಹಾಕೊಂಡು ಮಲ್ಕೊಂಡೆ. ನಾನೊಂದು ಚಿಕ್ಕ ನಿದ್ರೆ ಮಾಡಿ ಎದ್ಮೇಲೆ ಆಮೇಲೆ ಎಲ್ರೂ ಮನ್ಸಲ್ಲಿ ಅನ್ಕೊಳ್ಳೋದೆಲ್ಲ ನನಗೆ ಸರಿಯಾಗಿ ಕೇಳ್ಸತ್ತೆ. ಈಗ ನಾನು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನ್ರಿ, ನಾನು ಹೋಗಿ ಒಮ್ಮೆ ಡಾಕ್ಟ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ತಕ್ಷಣ ಮನೆಯಿಂದ ಹೊರಟ್ಲು. ಹಾಸ್ಪಿಟಲ್ಗೆ ಬಂದ ದೇವಿ ಡಾಕ್ಟರ್ ಹತ್ರ ನಡ್ದ ವಿಷಯವನ್ನೆಲ್ಲ ಹೇಳಿದ್ಲು. ಅದಕ್ಕೆ ಆ ಡಾಕ್ಟರ್ ಹೇಳಿದ್ರು, ಸರಿ, ಈಗ ನಾನು ಮನ್ಸಲ್ಲೊಂದು ಅನ್ಕೊಂಡಿದ್ದೀನಿ, ಅದೇನಂತ ಕರೆಕ್ಟಾಗಿ ಹೇಳು ನೋಡೋಣ. ಮಾತ್ರೆ ಹಾಕೊಂಡೆ ಈ ತರ ಸಮಸ್ಯೆಗಳು ಬರತ್ತಾ ಅಂತ ಅನ್ಕೊಂಡ್ರಲ್ವಾ ಅಂತ ಕೇಳಿದ್ಲು ದೇವಿ. ಆಗ ಆ ಡಾಕ್ಟರ್ ದೇವಿನ ಆಶ್ಚರ್ಯವಾಗಿ ನೋಡಿದ್ರು. ಆಮೇಲೆ ಹೇಳಿದ್ರು, ನನ್ ಮನ್ಸಲ್ಲಿ ಅನ್ಕೊಂಡದ್ದನ್ನು ನೀವು ಕರೆಕ್ಟಾಗಿ ಹೇಳಿದ್ದೀರಾ. ಅಂದ್ರೆ ನಾನ್ ಮನ್ಸಲ್ಲಿ ಅನ್ಕೊಂಡದ್ದು ನಿಮಗೆ ಕೇಳ್ಸಿತು. ಈ ತರದ ಒಂದು ಹೊಸ ವ್ಯಾಧಿಯನ್ನು ನಾನ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ನೀವೊಂದು 2 ದಿನ ರೆಸ್ಟ್ ತಗೊಳ್ಳಿ, ಆಮೇಲೆ ಕೂಡ ಈ ತರನೇ ಇದ್ರೆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಟ್ರೈ ಮಾಡೋಣ. ದೇವಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಮನೆಗ್ ಹೋಗೋಕೆ ಬಸ್ ಸ್ಟಾಪ್ನಲ್ಲಿ ಬಸ್ಗಾಗಿ ಕಾಯ್ತಾ ಇದ್ಲು ದೇವಿ. ಎಷ್ಟೊತ್ತಾದ್ರೂನು ಬಸ್ ಬರ್ಲೇ ಇಲ್ಲ. ಆ ಜಾಗದಲ್ಲಿ ಒಂದು ಗಂಡ್ಸು ನಿಂತ್ಕೊಂಡಿದ್ರು. ಆ ಗಂಡ್ಸು ನೋಡೋಕೆ ಸ್ವಲ್ಪ ರೌಡಿ ತರ ಕಾಣ್ಸಿದ್ರು. ಅವನು ದೇವಿನ ನೋಡ್ದ. ದೇವಿ ಕೈಯಲ್ಲಿದ್ದ ಹ್ಯಾಂಡ್ ಬ್ಯಾಗ್ ಅನ್ ನೋಡಿದ ಅವನು, ಆಹಾ, ಈ ಹ್ಯಾಂಡ್ ಬ್ಯಾಗ್ನಲ್ಲಿ ಖಂಡಿತ ಜಾಸ್ತಿ ಹಣನೇ ಇದ್ದಿರತ್ತೆ.
ಒಂದ್ ಕೆಲ್ಸ ಮಾಡೋಣ, ಈ ಹ್ಯಾಂಡ್ ಬ್ಯಾಗ್ ತಗೊಂಡು ಬೇಗ ಇಲ್ಲಿಂದ ಓಡೋಗ್ಬಿಡೋಣ ಅಂತ ಅವನು ಮನ್ಸಲ್ಲೇ ಅನ್ಕೊಂಡಿದ್ದ. ಅವನ್ ಮನ್ಸಲ್ಲಿ ಅನ್ಕೊಂಡದ್ದು ದೇವಿಗೆ ಸರಿಯಾಗಿ ಕೇಳ್ಸಿತು. ಅವನನ್ ನೋಡಿ ದೇವಿ ಹೇಳಿದ್ಲು, ಈ ಹ್ಯಾಂಡ್ ಬ್ಯಾಗ್ನಲ್ಲಿ ನನ್ನ ಮೇಕಪ್ ಕಿಟ್, ಆಮೇಲೆ ಕೆಲವು ಮಾತ್ರೆಗಳು, ಅದ್ರ ಜೊತೆಗೆ ಬಸ್ಗಾಗಿ ಒಂದು 50 ರೂಪಾಯಿ ಇದೆ, ಬೇರೆನ್ನೇನಿಲ್ಲ. ಈ ಹ್ಯಾಂಡ್ ಬ್ಯಾಗ್ನ ನನ್ನತ್ರಿಂದ ನೀನ್ ತಗೊಂಡೋದ್ರೂನು ನಿನ್ಗೆ ಯಾವ ಪ್ರಯೋಜನನೂ ಆಗಲ್ಲ. ಅವಳು ಹೇಳಿದ್ದು ಕೇಳಿ ಇವನಿಗೆ ತುಂಬಾ ಶಾಕ್ ಆಗ್ಬಿಟ್ಟಿತ್ತು. ನಾನ್ ಮನ್ಸಲ್ಲಿ ಅನ್ಕೊಂಡದ್ದು ಇವಳಿಗೆ ಹೇಗೆ ಕೇಳ್ಸಿತು? ಒಂದ್ ವೇಳೆ ಮಂತ್ರಶಕ್ತಿಗಳೇನಾದ್ರೂ ಇದೆಯಾ ಇವಳಿಗೆ? ಇಲ್ಲಿಂದ ನಾವು ಎಸ್ಕೇಪ್ ಆಗೋದೇ ಒಳ್ಳೇದು. ಈ ತರ ಅನ್ಕೊಂಡ ಅವನು ಅಲ್ಲಿಂದ ಬೇಗ ಬೇಗ ಹೋಗ್ಬಿಟ್ಟ. ದೇವಿಗೆ ಅಮ್ಮಯ್ಯ ಅಂತ ಅನ್ಸಿತು. ಬೇರೆಯವ್ರ ಮನ್ಸಲ್ಲಿ ಅನ್ಕೊಂಡದ್ದೆಲ್ಲ ನಮಗೆ ಕೇಳ್ಸೋದು ಒಂದು ಸಮಸ್ಯೆ ಅಂತ ಅನ್ಕೊಂಡೆ. ಆದ್ರೆ ಈ ತರ ಕೆಲವು ಒಳ್ಳೇದು ಕೂಡ ನಡೆಯತ್ತೆ ಅಂತ ಗೊತ್ತಾಯ್ತು ಅಂತ ದೇವಿ ಅನ್ಕೊಂಡ್ಲು. ಸ್ವಲ್ಪೊತ್ನಲ್ಲೇ ಅಲ್ಲಿಗೆ ಬಸ್ ಬಂದ್ಬಿಟ್ಟಿತು. ಆ ಬಸ್ನಲ್ಲಿ ಹತ್ತಿ ಮನೆಗ್ ಬಂದ್ಬಿಟ್ಲು ದೇವಿ. ಅದೇ ಸಮಯದಲ್ಲಿ ಗೋಪಿಕಾ ಮತ್ತು ಅವಳ ಅತ್ತೆ ಮೀನಾಕ್ಷಿ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ಇಲ್ಲಿ ಕೇಳ್ಸ್ಕೊಳೆ ಸೊಸೆ, ಆ ತೋರದ ಹುಡುಗಿಗೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ಯಲ್ವಾ, ಅದ್ರ ಬಗ್ಗೆ ನೀನೇನಾದ್ರೂ ಯೋಚನೆ ಮಾಡ್ದ್ಯಾ ಅಂತ ಕೇಳಿದ್ರು ಅತ್ತೆ ಮೀನಾಕ್ಷಿ. ನನ್ನತ್ರ ಒಂದ್ ಐಡಿಯಾ ಇದೆ ಅತ್ತೆಯವ್ರೇ. ಅದೇನ್ ಐಡಿಯಾ ಹೇಳು ನೋಡೋಣ ಅಂತ ಕೇಳಿದ್ರು ಅತ್ತೆ. ಅದೇನ್ ಐಡಿಯಾ ಅಂತ ತಿಳ್ಕೊಳಕ್ಕೆ ಮರೆಯದೆ ಈ ಕಥೆಯ ಮುಂದಿನ ಭಾಗವನ್ನು ನೋಡಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನಷ್ಟು ಕತೆಗಳನ್ನ ನೋಡೋಕೆ ಮರೆಯದೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಆಗ್ಲೇ ನಾವ್ ಹಾಕುವ ಹೊಸ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದು ಸೇರತ್ತೆ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಬಾಯ್.